ದಂಗಲ್ಗೆ ಮತ್ತೊಂದು ವಿಕೆಟ್ ಇದೀಗ ಔಟ್. ಮುಸ್ಲಿಂ ಮುಖಂಡರ ವಿರುದ್ಧ ನಜೀರ್ ಅಹಮದ್ ರಾಜೀನಾಮೆಗೆ ಹೆಚ್ಚಿದ ಒತ್ತಡ. ವರಿಷ್ಠರು ಸೂಚನೆ ಕೊಟ್ಟರು, ರಿಸೈನ್ಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್. ದಾವಣಗೆರೆ ಅಲ್ಪಸಂಖ್ಯಾತರ ನಡುವೆಯೇ ಭಿನ್ನಮತ. ಬೈ ಎಲೆಕ್ಷನ್ ನಲ್ಲಿ ಪಕ್ಷದ ಪರ ಪ್ರಚಾರ ಮಾಡದ ಆರೋಪ ಕೇಳಿ ಬಂದಿದೆ. ಸಂಜೆಯೊಳಗೆ ರಾಜೀನಾಮೆ ನೀಡದಿದ್ರೆ ಗೇಟ್ ಪಾಸ್. ನಜೀರ್ ಅಹಮದ್ ಸ್ವತಃ ತಾವೇ ರಾಜೀನಾಮೆ ನೀಡಬೇಕು, ಇಲ್ಲದಿದ್ರೆ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡ್ತೇವೆ. ದಾವಣಗೆರೆ ದಂಗಲ್ ಇಂದು ಸಂಜೆ ಸಿಎಂ ಮತ್ತು ನಜೀರ್ ಅಹಮದ್ ಭೇಟಿಯಾಗುವಂತ ಸಾಧ್ಯತೆ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ಕೈನಲ್ಲಿ ಕೋಲಾಹಲ. ಇದೀಗ ನಜೀರ್ ಅಹಮದ್ ರಾಜೀನಾಮೆಗೆ ಒತ್ತಡ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ನಾಯಕರ ಮಾತಿಗೆ ಕೂಡ ಬಗ್ಲಿಲ್ಲ ಎಂಎಲ್ಸಿ ನಜ್. ಸಿಎಂ ರಾಜೀನಾಮೆ, ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ ವಜಾ ಆಗ್ತಾರೆ, ಇಲ್ಲದಿದ್ರೆ ರಾಜಕೀಯವಾಗಿ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ನನ್ನ ವಜಾ ಮಾಡಲಾಗುತ್ತೆ. ತಾವೇ ಸ್ವತಃ ರಾಜೀನಾಮೆಯನ್ನ ಕೊಡಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂತ ಅಂದ್ರೆ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ನನ್ನ ವಜಾ ಮಾಡಲಾಗುತ್ತೆ ಅಂತ ಹೈಕಮಾಂಡ್ ಹೇಳ್ತಾ ಇರುವಂತದ್ದು. ಎಂಎಲ್ಸಿ ನಜೀರ್ ಅಹಮದ್ ಅವರ ಮೇಲೆ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ದಾವಣಗೆರೆ ಉಪಚುನಾವಣೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇಲ್ಲಿ ನೋಡಿ, ಮತ್ತೊಂದು ಕಡೆ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ದಾವಣಗೆರೆ ಉಪಸಮರದಲ್ಲಿ ಕೂಡ ನಜೀರ್ ಅಹಮದ್ ಪ್ರಚಾರವನ್ನ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಒಂದ್ ಕಡೆ. ಹೀಗಾಗಿ ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ. ಆದ್ರೆ ನಜೀರ್ ಇದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್. ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ? ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿತ್ತು ಅನ್ನುವಂತಹ ವಿಚಾರ ಏನಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ತಲೆದಂಡ ಆಗಿದೆ. ನಜೀರ್ ಅಹಮದ್ ಅವರನ್ನು ಕೂಡ ಕೆಳಗಿಳಿಸಬೇಕು ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒತ್ತಾಯ ಕೇಳಿ ಬಂದಿತ್ತು. ಹಾಗೆ ಆಗುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿ ಇತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ ನಜೀರ್ ಅಹಮದ್ ಯಾವುದೇ ರೀತಿಯಾದಂತಹ ರಾಜೀನಾಮೆ ಕೊಡುವಂತಹ ವಿಚಾರವಾಗಿ ಏನು ಕೂಡ ಪ್ರತಿಕ್ರಿಯೆಯನ್ನಾಗ್ಲಿ ಅಥವಾ ಆ ರೀತಿ ನಿರ್ಧಾರವನ್ನಾಗ್ಲಿ ಮಾಡಿರ್ಲಿಲ್ಲ. ಜಮೀರ್ ಅಹಮದ್ ಅವರು ಪ್ರವಾಸದಲ್ಲಿ ಇದ್ದಿದ್ರಿಂದ ಅವರು ಬಂದ ನಂತರದಲ್ಲಿ ಡಿಸೈಡ್ ಮಾಡಿ ತಿಳಿಸ್ತೇವೆ ಅನ್ನುವಂತಹದ್ದನ್ನು ಕೂಡ ಇತ್ತು. ಅದು ಇವತ್ತು ರಾತ್ರಿ ವೇಳೆಗೆ ಏನು ಜಮೀರ್ ಅಹಮದ್ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ, ಬಂದ ನಂತರದಲ್ಲಿ ಒಂದಿಷ್ಟು ಚರ್ಚೆ ಆಗುತ್ತೆ ಅನ್ನುವಂಥದ್ದಿದೆ. ಆದ್ರೆ ಅದರ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಸುರ್ಜೇವಾಲಾ ಅವರು ಸಂಜೆ ಒಳಗಡೆ ಏನು ಅವರು ರಾಜೀನಾಮೆಯನ್ನ ಕೊಡದೇ ಇದ್ರೆ ನಾವೇ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಸೂಚನೆ ಬಂದಿದೆ ಅನ್ನುವಂಥದ್ದು ಚರ್ಚೆಯಲ್ಲಿದೆ. ಹೀಗಾಗಿ ಸಹಜವಾಗಿ ಅವರು ಸಂಜೆಯ ವೇಳೆಗೆ ರಾಜೀನಾಮೆ ಕೊಡ್ತಾರಾ ಅಥವಾ ಇನ್ ಕೇಸ್ ವಜಾನೆ ಮಾಡ್ತಾರಾ ಅನ್ನುವಂತಹದ್ದು ಕೂಡ ಕುತೂಹಲಕಾರಿಯಾಗಿದೆ. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.